ನಟೋರಿಯಸ್ ಗ್ಯಾಂಗ್ನ ಹಿಡಿದು ಚಿಕ್ಕಬಳ್ಳಾಪುರ ಪೊಲೀಸರು 55 ಲಕ್ಷ ಹಣ ಎಗರಿಸಿದ್ದ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಅಸ್ಲಾಂ ಖಾನ್, ಮುನೀರ್, ಆಬ್ಯಾ ಖಾನ್ ಬಂಧಿಸಿದ್ದಾರೆ. ಡಿಸೆಂಬರ್ 8ನೇ ತಾರೀಕು ಹೈದರಾಬಾದ್ಗೆ ವೆಂಕಟೇಶ್ವರ ರಾವ್ ಹೋಗ್ತಾ ಇರ್ತಾರೆ. 55 ಲಕ್ಷ ಹಣ ಸಮೇತ ವೆಂಕಟೇಶ್ವರ ರಾವ್ ಹೋಗ್ತಿರ್ತಾರೆ. ವೆಂಕಟೇಶ್ವರ ಹಣ ಕಳ್ಳತನ ಮಾಡಿತ್ತು ಈ ಗ್ಯಾಂಗ್. ಆರೋಪಿಗಳನ್ನ ಗುಡಿಬಂಡೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಬಂಧಿಸಿದ್ದಾರೆ. ಮಧ್ಯಪ್ರದೇಶಕ್ಕೆ ಹೋಗಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಖಾಕಿ ತಂಡ. ಈ ಟೀಮ್ ಇದೆಯಲ್ಲ, ಇದು ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ರಾಬರಿ ಮಾಡಿರ್ತಾರೆ. ದಕ್ಷಿಣ ಭಾರತನೇ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡ್ತಾ ಇದ್ದ ಗ್ಯಾಂಗ್ ಇದು. ಈ ಗ್ಯಾಂಗ್ನ ಹೆಡೆಮುರಿ ಕಟ್ಟಿದ್ದಾರೆ. ಎಗರಿಸಿದ್ದ ಹಣದ ಕಂತೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಧ್ಯಪ್ರದೇಶಕ್ಕೆ ಹೋಗಿ ಅಸ್ಲಾಂ ಖಾನ್, ಮುನೀರ್, ಆಬ್ಯಾ ಖಾನ್ ನನ್ನ ಅರೆಸ್ಟ್ ಮಾಡಿಕೊಂಡು ಬಂದಿದ್ದಾರೆ. ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ವೇಳೆ ಪ್ರಯಾಣಿಕನ ಬಳಿ 55 ಲಕ್ಷ ಹಣವನ್ನು ಕದ್ದು ಪರಾರಿಯಾಗಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಚಿಕ್ಕಬಳ್ಳಾಪುರ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಏನು ಜಮೀನು ವಿಚಾರವಾಗಿ ಮಾರಾಟ ಮಾಡಿದಂಥ ಹಣವನ್ನು ಹೈದರಾಬಾದ್ಗೆ ತೆರಳುತ್ತಿದ್ದಂಥ ಸಂದರ್ಭದಲ್ಲಿ ಬಸ್ನಲ್ಲಿ ತೆರಳುತ್ತಿದ್ದರು. ಸೊ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಂಥ ಒಂದು ಖತರ್ನಾಕ್ ಗ್ಯಾಂಗು ಆ ಒಂದು 55 ಲಕ್ಷ ಹಣವನ್ನು ಎಗರಿಸಿ ಪರಾರಿಯಾಗಿರ್ತಾರೆ. ಸೊ ಇವರ ಒಂದು ದೂರನ್ನು ಆಧರಿಸಿ ಚಿಕ್ಕಬಳ್ಳಾಪುರ ಪೊಲೀಸರು ಈಗ ಮಧ್ಯಪ್ರದೇಶಕ್ಕೆ ತೆರಳಿ ಆ ಒಂದು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಾರೆ. ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇದು ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಯಾರು ಕಳ್ತನ ಮಾಡಿದ್ರು ಅಂತ ಕೊನೆಗೂ ಟ್ರೇಸ್ ಆಗಿದೆ. ಹೇಗಿತ್ತು ಸರ್ ಕಾರ್ಯಾಚರಣೆ? ಬೇಸಿಕ್ಲಿ ಈ ಕಳ್ಳತನ 8ನೇ ತಾರೀಕಿಗೆ ರಿಪೋರ್ಟ್ ಆಗಿದೆ. 8ನೇ ಡಿಸೆಂಬರ್ಗೆ ರಿಪೋರ್ಟ್ ಆಗಿದೆ. ಪೆರೇಸಾಂಧ್ರ ಲಿಮಿಟ್ಸಲ್ಲಿ ಒಂದು ಸೈಡ್ ಎಲಿಕೆಸಿ ಹೋಟೆಲ್ ಇದೆ. ಅಲ್ಲಿ ರೆಗ್ಯುಲರ್ ಆಗಿ KSRTC ಇದು ಬೆಂಗಳೂರು ಹೈದರಾಬಾದ್ ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ ರೆಗ್ಯುಲರ್ ಆಗಿ ಸ್ಟಾಪ್ ಆಗುತ್ತೆ. ಅದನ್ನು ಕೂಡ 10 ಗಂಟೆಗೆ ರಾತ್ರಿ ಸ್ಟಾಪ್ ಆಗಿದೆ. ಈ ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ಅವರು ಅದನ್ನು ಬೆಂಗಳೂರಿಂದ ಯಾವುದು ರಿಯಲ್ ಎಸ್ಟೇಟ್ದು ಡೀಲ್ ಕ್ಲೋಸ್ ಮಾಡಿಕೊಂಡು ಡೀಲ್ದು ಡಾಕ್ಯುಮೆಂಟ್ಸ್ ಮತ್ತು 55 ಲ್ಯಾಕ್ ಕ್ಯಾಶ್ ಬಸ್ಸಲ್ಲಿ ವಾಪಸ್ ಬರ್ತಾಯಿತ್ತು ಇವರು. ಅದೇ ಟೈಮ್ಗೆ ಬಸ್ ಯಾವಾಗ ಸ್ಟಾಪ್ ಆಗಿದೆ ಸೈಡ್ ಎಲಿಕೆಸಿ ಹೋಟೆಲಲ್ಲಿ, ಆ ಟೈಮ್ಗೆ ಇವರು ಹೊರಗಡೆ ರೀಸೆಸ್ ವಗೇರಾಗೆ ಹೋಗಿದ್ದಾರೆ ಮತ್ತು ಊಟ ವಗೇರ ತಂದಿದ್ದಾರೆ. ವಾಪಸ್ ಬರುವಾಗ ಅವ್ರಿಗೆ ಗೊತ್ತಾಗಿದೆ ಅದು ಕಳ್ಳತನ ಆಗಿದೆ ಎಲ್ಲ ಬ್ಯಾಗ್ ಅವ್ರದ್ದು. ಈ ಕೇಸಲ್ಲಿ ನಮ್ಮ ಗುಡಿಬಂಡೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ಎಲ್ಲ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಿದ್ದೀವಿ. ಬೇಸಿಕ್ಲಿ ಇವರು ಅದನ್ನು ಮಾರ್ತಹಳ್ಳಿ, ಮೆಜೆಸ್ಟಿಕ್, ಬೇರೆ ಯಾವ ಜಾಗ ಹೋಗಿದ್ದಾರೆ, ಡೀಲ್ಗೋಸ್ಕರ ಯಾರ್ಯಾರ ಜೊತೆ ಮಾತಾಡಿದ್ದಾರೆ, ಯಾರ ಜೊತೆ ಡೀಲ್ ಆಯಿತು, ಅದು ನಾವು ಎಲ್ಲ ಪರಿಶೀಲನೆ ಮಾಡಿದ್ದೀವಿ. ಮೋರ್ ದೆನ್ 500 CCTV ಕ್ಯಾಮ್ರಾಸ್, ಯಾವ ಕಡೆಯಿಂದ ವೆಹಿಕಲ್ದು ಮೂವ್ಮೆಂಟ್ಸ್ ಆಗಿದೆ, ಇವರ ಹಿಂದೆ ಮುಂದೆ ಬಸ್ ಹಿಂದೆ ಮುಂದೆ ಯಾರು ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.